ನಮ್ಮ ಪಮ್ಮಿಯವರು 3 ಸೆಮ್ಮಿನ ಸಾಲನ ಇವತ್ತು ಒಟ್ಟಿಗೆ ತೀರಿಸ್ತಾ ಇದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ವಾತಾವರಣ ಅಂತೂ ಫುಲ್ ತಂಪಗಿತ್ತು. ಇವತ್ತೆಲ್ಲ ದಿನ ಹಿಂಗೆ ಇರಲಿ ಅಂತ ಅಂದ್ಕೊಂಡು ತಟ್ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹೋಗಿ ಪಟ್ ಅಂತ ರೆಡಿಯಾಗಿ, ನಮ್ಮ ಮನೆಯವರು ನನಗೆ ಸರಿಯಾಗಿ ವಿಡಿಯೋ ಮಾಡ್ಕೊಡಲ್ಲ ಅಂತ ಅವಳು ಸ್ವಲ್ಪ ಬೈಕೊಂಡು, ಆಮೇಲೆ ಸ್ವಲ್ಪ ತಿಂಡಿ ಹಾಕ್ಕೊಂಡು ತಿನ್ಕೊಂಡು ಬಾಕ್ಸಿಗೂ ಹಾಕ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು 5 ನಿಮಿಷ ಮುಂಚೆನೆ ಮನೆ ಬಿಡೋಣ ಅಂತ ನಮ್ಮ ಮನೆಯವ್ರ ಗಾಡಿ ಹತ್ಕೊಂಡು ಸೀದಾ ಕಾಲೇಜ್ ಹತ್ರ ಬಂದು ಹೇಳ್ಕೊಂಡು, ಇವತ್ತು 3 ನಿಮಿಷ ಬೇಗ ಬಂದೆ ಅಂತ ಖುಷಿಯಾಗಿ ವಿಡಿಯೋ ಎತ್ಕೊಂಡು ಕಾಲೇಜ್ ಒಳಗಡೆ ಹೋದ್ರೆ ನಮ್ಮ ಪಮ್ಮಿ ಮೇಡಮ್ ಅವ್ರು ಆಲ್ರೆಡಿ ಬಂದಿದ್ರು. ಇನ್ನು ಈ ಮೇಡಮ್ ಅವ್ರ ಪರಿಸ್ಥಿತಿ ಏನಂದ್ರೆ, ಎಕ್ಸಾಮ್ ಬರಿಬೇಕಾದ್ರೆ ಕರೆಕ್ಟ್ ಆಗಿ ಪೆನ್ ಖಾಲಿ ಮಾಡ್ಕೊಳ್ಳೋಳು. ನಾನು ಅವಳು ಪಕ್ಕ ಇರೋದ್ರಿಂದ ನನ್ನ ಹತ್ರ ಪೆನ್ ಇಸ್ಕೊಳ್ಳೋಳು. ಅದಕ್ಕೆ ಇವತ್ತು ಈ ಮೇಡಮ್ ಅವರು ರೊಚ್ಚಿಗೆ ಎದ್ದು 3 ಸೆಮ್ಮಿಂದ ಇಸ್ಕೊಂಡಿದ್ ಪೆನ್ ಇವತ್ತು ಒಟ್ಟಿಗೆ ಕೊಡ್ಬೇಕು ಅಂತ ಫುಲ್ ಲಿಂಕ್ ಇರೋ ಪೆನ್ ಕೊಟ್ಬೇಡದ, ನಾನು ಬೇಡ ಅಂದ್ರೂ ತಗೊಂತ ಹಿಂಸೆ ಮಾಡ್ಕೊಟ್ಲು. ಇನ್ನೇನ್ ಮಾಡಕ್ಕಾಗುತ್ತೆ, ನಾನು ಇಸ್ಕೊಂಡು ಬ್ಯಾಗ್ ಹಾಕೊಂಡೆ, ನನ್ಗೆ ಯೂಸ್ ಆಗುತ್ತೆ ಅಂತ. ಅದಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಹಾಕೊಂಡು ಸೀದಾ ಮನೆಗೆ ಬಂದು, ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ನಮ್ಮ ಮನೆಯವರು ಏನೋ ಫೋನ್ ಬೇಕು ಅಂತ ಹೇಳ್ತಾ ಇದ್ರು ವರ್ಕ್ ಪರ್ಪಸ್ಸಿಗೆ. ಅದಕ್ಕೆ ಅಂತ ನೋಡೋಣ ಅಂತ ಹೋದ್ವಿ, ತಗೊಂಡೇ ಬರೋಣ ಅಂತ. ಆದ್ರೆ ಏನ್ ಮಾಡೋದು, ನಮ್ದು ಅದೃಷ್ಟ, ಕೆಲಸ ಆಗ್ಲಿಲ್ಲ. ಸರಿ, ಇನ್ನೇನ್ ಮಾಡಕ್ಕಾಗುತ್ತೆ, ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ ನೋಡೋಣ ಅಂತ ಹೇಳಿ ಹಂಗೆ ಬಾಡಿ ಸ್ವಲ್ಪ ಹೀಟ್ ಆಗಿತ್ತು ಅಂತ ಬೇಕರಿಗೆ ಹೋಗಿ ಗುಲ್ಕನ್ ಬ್ರೆಡ್ ನ ತಗೊಂಡು ಮನೆಗೆ ಬಂದು ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನು ಬ್ರೆಡ್ ನ ಕಟ್ ಮಾಡ್ಬಿಟ್ಟು ಗುಲ್ಕನ್ನ ಮಿಕ್ಸ್ ಮಾಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಟ್ಟೆ. ಅವರು ಕೂಡ ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ರು. ಇನ್ನು ನನಗಂತೂ ಈ ಬ್ರೆಡ್ ಗುಲ್ಕನ್ನ ನೋಡ್ತಾ ಇದ್ರೆ ನನ್ನ ಚೈಲ್ಡ್ಹುಡ್ ನೆನಪಿಗೆ ಬರುತ್ತೆ. ನಿಮ್ಗೂ ಹಾಗೇನ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.